ಪ್ರೀವಿಯಸ್ ಫಸ್ಟ್ ಮೂವಿನ ಒಂದು ರಾಜರು ಅಂತ ಮಾಡಿದ್ದೆ. ಅವಾಗ್ಲೂ ಕೂಡ ನಾನು ಗುರುಗಳ ಹತ್ರ ಒಂದು ಸಾಂಗ್ನ ಬರ್ಸಿದ್ದೆ. ಸೊ ನನಗೆ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಅದೇನೋ ಗೊತ್ತಿಲ್ಲ, ಯಾಕೆಂದ್ರೆ ಅವರು ಬರೆದಿರುವಂತ ಬಾಳೆಗೆ ಒಂದು ಕೊನೆ, ಬಾಳೆಗೆ ಒಂದು ಕೊನೆ ಅಂತ ಬರೆದು ಲಾಸ್ಟ್ ಅಲ್ಲಿ ಈಗ ದ್ವಾಪರ ದಾಟಿ ಬರುವವರೆಗೂ ಮೊನ್ನೆ ದ್ವಾಪರ ದಾಟ್ಕೊಂಡು ಬಂದಿದ್ದಾರೆ. ಅಂದ್ರೆ ಒಂದು ಲಾಂಗ್ ಡಿಕೆಡ್, ಅಷ್ಟು ವರ್ಷಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಸಾಹಿತ್ಯವನ್ನು ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ನಾನು ಒಂದ್ಸರಿ ಕೇಳಿದ್ದೆ, ಗುರುಗಳೇ ಏನಿದು ಇಷ್ಟು ಚೆನ್ನಾಗಿ ಬರೀತಿರಲ್ವಾ ಅಂತ. ಅವಾಗ ಒಂದ್ ಮಾತಾಡಿದ್ರು ಅವರು, ಅಂದ್ರೆ ಆ ವರ್ಷದಲ್ಲಿ ರಿಲೀಸ್ ಆಗೋ ಸಾಂಗ್ ಗಳಲ್ಲಿ ನಾನು ಗಿರೀಶ್ ಅಂದ್ರೆ ಒಂದಾದ್ರೂ ನನ್ನ ಸಾಂಗ್ ಆ ಟಾಪ್ 10 ಅಲ್ಲಿ ನಾನು ಆ ಸಾಂಗ್ ಗಳನ್ನ ಇಡಬೇಕು, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಒಳ್ಳೊಳ್ಳೆ ಇದಂದ್ರೆ ಸಾಹಿತ್ಯನ ಬರೀಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ರು ಅವ್ರು ನನಗೆ. ಹಂಗಾಗಿ ನಮ್ಗೆ ಗುರುಗಳು ಕಂಡ್ರೆ ಬಹಳ ಇಷ್ಟ. ಸೊ ಅವರಿಂದ ಈ ಸಾಂಗ್ ರಿಲೀಸ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಯಾಕಂದ್ರೆ ಇದು ಕೂಡ ನಾವು ಸೋಲ್ ಆಫ್ ಭುವನಂ ಗಗನಂ ಅಂತ ಕೊಟ್ಟಿದ್ದೀವಿ. ಆಕ್ಚುಲ್ ಈ ಏನ್ ಸಾಂಗ್ ಕೇಳಿದ್ರಿ, ಈ ಸಾಂಗಿನ ತತ್ವಗಳೇ ನಮ್ಮ ಭುವನಂ ಗಗನಂ ಸಿನಿಮಾದಲ್ಲಿರೋದು. ಅದಕ್ಕೆ ಸೋಲ್ ಆಫ್ ಭುವನಂ ಗಗನಂ ಅಂದ್ರೆ ಗುರುಗಳು ಹೇಳಿದ್ರು, ಹೊಲವನ್ನು ಮೀರುವಂತ ಚೆಲುವೆಲ್ಲೂ ಸಿಕ್ಕೋದೇ ಇಲ್ಲ, ಈ ಭುವನ ಗಗನ ಸೇರಿದ್ರೆ ಮಳೆಗಾಲ, ಸೊ ಬೇಸರದ ಸುಡೋ ಬೇಸಿಗೆಯ ನೀಗುವುದು ಅನುಕೂಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅಷ್ಟು ಅದ್ಭುತವಾಗಿ ಗೌಸ್ಪೀರ್ ಅವರು ಆ ಸಾಹಿತ್ಯವನ್ನು ಬರೆದ್ರು. ಅಲ್ಲಿಂದ ಮುಂದೆ ಬಂದು ನೋವು ನಲಿವಿಲ್ಲದ ಬಾಳು ಅಕ್ಷರವೇ ಇರದೆ ಸಾಲು ಅಂತ ಹೇಳ್ಬಿಟ್ಟು ಆ ಲೈನ್ಗಳು, ಆ ಪ್ಯಾರಾಕ್ ಬಂದ್ರೆ ನಮ್ಮ ಅನಿಯವ್ರು ಬಂದಿದ್ರು. ಅದು ನನ್ಗೆ ಏನಾಯ್ತು ಅಂದ್ರೆ, ಫಸ್ಟ್ ಅದು ಬರೆದಾಗ ಓಕೆ ಇದು ತುಂಬಾ ಚೆನ್ನಾಗಿದೆ, ಇದು ಒಂದತ್ರ ಬರುವಂತ ಸಾಂಗ್ ಅಲ್ಲ, ಕಂಪ್ಲೀಟ್ಲಿ ಒಂದು ಸ್ಟ್ರೆಚ್ ಅಲ್ಲಿ ಬಂದ್ರೆ ಇಸ್ ಓಕೆ, ಒಬ್ರು ಬರಿಬಹುದು. ಬಟ್ ಇದು ಸಾಂಗ್ ಬಂದು ಫುಲ್ ಸಿನಿಮಾನ ಒಂದು ಪ್ರೆಸೆಂಟ್ ಮಾಡೋದ್ರಿಂದ ಓಕೆ ಗೌಸ್ಪೀರ್ ಅಂಡ್ ಅನಿರುದ್ಧ್, ಓಕೆ ಅನಿರುದ್ಧ್ ನೀವು ಬರೋದು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೌಸ್ಪೀರ್ ಅವ್ರಿಗೆ ಹೇಳಿದಾಗ ಓಕೆ ಅವರು ಇರ್ಲಿ ಅದನ್ನ ಇಟ್ಕೊಂಡು ನಾನು ಮುಂದುವರಿಸ್ತೀನಿ ಅಂತ ಹೇಳಿದಾಗ ಅವ್ರು ಮುಂದುವರಿಸಿದ್ರು. ಸೊ ಹಂಗಾಗಿ ಇದೊಂದು ಸಾಂಗ್ ಜಾವೇದ್ ಅಲಿ ಸರ್ ಹಾಡಿದ್ದಾರೆ. ಸೊ ನಮ್ಮ ವಿಜಯ್ ಗುಮ್ಮಿನೇನಿ ಮ್ಯೂಸಿಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಹಂಗಾಗಿ ಈ ಸಾಂಗ್ ಎಷ್ಟು ಚೆನ್ನಾಗಿದೆಯೋ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ನಿಮ್ಗೆ ಫೆಬ್ರವರಿ 14ರಂದು ರಿಲೀಸ್ ಆಗುತ್ತೆ. ದಯವಿಟ್ಟು ನಾವು ಕೇಳೋದೊಂದೇ, ಇನ್ನು ಟ್ರೈಲರ್ ಒಂದು ರಿಲೀಸ್ ಮಾಡೋದಿದೆ. ಸೊ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಸೊ ಥಿಯೇಟರ್ಗೆ ಬಂದು ಸಿನಿಮಾಗಳನ್ನ ನೋಡಿ, ಅಂದ್ರೆ ನಾವೀಗ ಬೇರೆ ಭಾಷೆಗಳು ಸಿನಿಮಾಗಳು ಬಂದಾಗ ನಾವು ಆ ಸಿನಿಮಾ ಹಂಗಿದೆ, ಈ ಸಿನಿಮಾ ಹಿಂಗಿದೆ, ಆ ಸಿನಿಮಾ ಆ ತರ ಇದೆಯಂತೆ, ಈ ತರ ಇದೆ ಅಂತ ನಾವು ಮಾತಾಡ್ತೀವಿ, ಅದನ್ನ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀವಿ. ಬಟ್ ಖಂಡಿತ ಭುವನಂ ಗಗನಂ ಸಿನಿಮಾ ಒಂದು ಬೇರೆ ತರದ ಸಿನಿಮಾ ಆಗುತ್ತೆ. ಸೊ ಈ ಮಣ್ಣಿನ ಸಿನಿಮಾ ಆಗುತ್ತೆ, ಅದ್ರ ಪ್ರೀತಿನ ಬೇರೆ ತರದಲ್ಲಿ ಹೇಳಕೊಂಡಿರೋ ಸಿನಿಮಾ ಆಗುತ್ತೆ. ಸೊ ಅದು ಈ ಭುವನಂ ಗಗನಂ ಟೈಟಲ್ ಯಾವ ರೀತಿ ನಮ್ಮ ಗುರುಗಳು ಬರೆದಾಗ ಅದು ಆ ಸಾಂಗ್ ಯಶಸ್ವಿ ಆಯ್ತು, ಆ ತರ ಈ ಸಿನಿಮಾ ಕೂಡ ಯಶಸ್ಸು ಸಿಗುತ್ತೆ ನಮ್ಮ ತಂಡಕ್ಕೆ ಅಂತ ಬಲವಾಗಿ ನಂಬಿರುವ ವ್ಯಕ್ತಿ ನಾನು. ಸೊ ಈ ಸಾರಿ ಒಳ್ಳೇದಾಗುತ್ತೆ ಅಂತ ನನ್ನ ಮನೆಗೌಡ ಸರಿ 100 ಸಾರಿ ಹೇಳಿದೀನಿ, ಸರ್ ಈ ಸಾರಿ ಸಿನಿಮಾ ತುಂಬಾ ಚೆನ್ನಾಗುತ್ತೆ, ನನ್ನ ನಂಬಿಕೆ ಒಳಗಡೆ ಹೇಳ್ತಾ ಇದೆ ಸರ್ ಸಿನಿಮಾ ಚೆನ್ನಾಗುತ್ತೆ ಅಂತ. ಅವ್ರು ಫಸ್ಟ್ ಕಾಪಿ ನೋಡೋವರೆಗೂ ಹೂ ಅಂತ ಇದ್ರು, ನೋಡಿದ್ಮೇಲೆ ಹೇಳಿದ್ರು ಗಿರೀಶ್ ಚೆನ್ನಾಗುತ್ತೆ ಅಂತ.